ಗುಂಟೆ ಪ್ಲಾಟ್ ಖರೀದಿ ಆಗಲಿದ್ರು ಏನೇ ಮಾಡ್ಕೊಡ್ತೀನಿ ನಮಗೆ ನ್ಯಾಯ ಬೇಕಂದ್ರೆ ಬೇಕು, ಇಲ್ಲಾಂದ್ರೆ ನಾವು ಸುಮ್ಮನೆ ಎಲ್ಲ ಕೂಡಿ ಕೂಡ ಸತ್ತು ಹೋಗ್ತಾರೆ. ನಮಗೆ ಮಿಕ್ ಹೋಗೈತ್ರಿ, ಸಾಲ ಹಳ್ಳಿಗಳಿಗೆ ತೊಗೊಂಬರ್ತಾನ್ರಿ ಅವ್ರಿಗೆ ಕೇಳಿದ್ವಪ್ಪ ಇಲ್ಲಿ ಹೊಲ್ದವ್ರಿಗೆ ತೋಳಾಗತ್ತಪ್ಪ ಸರಿ ಅವನೇ ಸೈ ಮಾಡ್ಯಾನಲ್ರಿ. ಅವ್ನು ಇದನ್ನು ಐತ್ರಿ, ಫೋಟೋ ಐತ್ರಿ, ಅವ್ನು ಸೈ ಮಾಡೋದು ಐತ್ರಿ, ಎಲ್ಲ ಐತ್ರಿ. ಮತ್ತೆ ಏನ್ ಬೇಕ್ರಿ बोलो भारत माता के, बोलो कर्नाटक माता के, वंदे वंदे बेके बेको, जय जवान जय जवान जय जवान जय जवान. ನೋಡಿ ಸಾಹೇಬ್ರು ಏನಾಗೈತಿ, ಇದು ಬಾಂಡ್ ಮಾಡಿಕೊಟ್ಟಾರ್ರಿ. 200 ಡೆಬಿಟ್ಗಳು ರೆಡಿ ಮಾಡ್ಯಾರ. 10 ವರ್ಷ ಹಿಂದೆ 10 ವರ್ಷ ಹಿಂದೆ ಪ್ಲ್ಯಾನ್ ಹಾಕಿ ಮಾಡಿ ಈ ರೀತಿ ಎಲ್ಲ ಬಾಂಡ್ ಮಾಡ್ತಾರೆ. ಕೊಟ್ಟಾದ್ಮೇಲೆ ನಳದ ಕನೆಕ್ಷನ್ ಕೊಟ್ಟಾರ, ನಳ ಮಾಡ್ಯಾರ, ಕಂಬ ಮಾಡ್ಯಾರ, ಜನಗಳು ಅರ್ಧ ಮನೆ ಕಟ್ಟ್ಯಾರ. ಮನೆ ಕಟ್ಟಾದ್ಮೇಲೆ ಲೆವಿಟ್ ಮಾರವ ಎಸ್ಕೇಪ್ ಆಗಿ ಹೋಗ್ಬಿಟ್ಟಲ್ರಿ ಪ್ಲ್ಯಾನ್ ಹಾಕಿ. ಆ ಕಂಬ ಕಿತ್ತಾರ್ರಿ ಲೆವಿಟ್ ಒಳಗೇನಿಲ್ಲ, ಇವ್ರು ಅರ್ಧ ಪಾಯ ಹಾಕಿದ ಅವೆಲ್ಲ ಕಿತ್ತಿ ಆ ಹೊಲದ ಮಾಲಕ್ಕೆ ಏನು ಮಾಡ್ಯಾರ, ಹೊಲ ಬಿತ್ತಕ್ಕೆ ಚಾಲು ಮಾಡಿ ಅಲ್ರಿ. ಅದ್ರ ಸಂಬಂಧ ಅವ್ರು ಎಲ್ಲ ಕಾರ್ವಾಯಿ ಆಗಿ ಇವ್ರು ಏನು ಲೆವಿಟ್ ತೊಗೊಂಡ್ರೆ 10 ವರ್ಷ ಹಿಂದೆ 2 ಲಕ್ಷ 1.5 ಲಕ್ಷ 3 ಲಕ್ಷ ಗುಂಟೆ ಪ್ಲಾಟ್ ಐತೆ ಖರೀದಿ ಆಗಲಿಲ್ರಿ. ಅರೆ ಏನೇ ಮಾಡ್ಕೊಡ್ತೀನಿ ಅಂತ ಇದ್ರಾಗೆಲ್ಲ ಬರ್ದಿದ್ದಾವಲ್ರಿ. ಬರ್ದಿದ್ದಾದ್ಮೇಲೆ ಅದಕ್ಕೆ ದಯವಿಟ್ಟು ಅವನು ಯಾರಿದ ಹೊಲದ ಮಾಲಕ್ ಭೀ ಆರೋಪಿ ಇದ್ರಾಗ, ಇವು ಲೆವಿಟ್ ಮಾರವ ಭೀ ಅವನೇ ಭೀ ಆರೋಪಿ. ಹಾಂ ಅವ್ರಿಗೆ ಕರೆಸಿ ನೀವು ಅವ್ರ ಜಮೀನುಗಳು ಜಾಗ ತೊಗೊಂಡಲ್ಲ, ಅಟ್ಲೀಸ್ಟ್ ನಾವು ಅವ್ರಿಗೆ ಬಿಟ್ಟರೆ ಅವ್ರಿಗೆ ವಾಪಸ್ ಕೊಡಿಸ್ಬೇಕು. ನೀವು ಹೊಲ ಬಿ ತೊಗೊಂಡಾರ ಸರ್, ಇದೆಲ್ಲ ಪರ್ಮಿಷನ್ ಕೊಟ್ಟಾರ, ಕೆ ಬಿದವ್ರು ಪರ್ಮಿಷನ್ ಕೊಟ್ಟಾರ, ಇದಕ್ಕೆ ನಗರ ಪಾಲಿಕೆ ಅವ್ರು ಪರ್ಮಿಷನ್ ಇಲ್ಲ. ಹಾಂ ಗುಂಟ ಪ್ಲಾಟ್ ಇಲ್ಲಿ ಅವರೆಲ್ಲ ಈ ಬಾಯಿ ಭೀ ಇಲ್ಲ ಮಾಡ್ಯಾರ, ಮಾಡಿಲ್ಲ ಕೊಟ್ಟು ಪ್ರಕರಣ ಮಾಡಿ ರೊಕ್ಕ ಎತ್ತಾರೆ, ದುಡ್ಡು ಎತ್ಕೊಂಡು ಹೊಲ ಬಿತ್ತಾರ್ರಿ. ಇಲ್ಲಿ ನೀವು ಎಲ್ಲ ಕ್ಯಾಶ್ ತಗೊಂಡ್ರಿ ಸರ್, ಎಲ್ಲ ಕ್ಯಾಶ್ ತಗೊಂಡ್ರೆ ನಾವು ಕಸ ಮುಚ್ಚಿ ಮಾಡೋರು ಸರ್. ಮನೆಯಲ್ಲಿ ಎಲ್ಲ ಕಡೆ ಆ ಕಡೆ ಲೋನ್ ತಗೊಂಡು ಸಾಲ ಮಾಡಿ ಕೊಟ್ಟರು ಸರ್. ನಮಗೆಲ್ಲ ಫ್ರಾಡ್ ಮಾಡಿ ಜಮೀನು ತಗೊಂಡು ಅವನು ಓಡೋಗಾನೆ, ದುಡ್ಡು ತಗೊಂಡು ಇವನು ಓಡೋಗಣ್ರಿ. ನಮ್ಗೆ ಇನ್ನೂ ತನ ನ್ಯಾಯ ಸಿಕ್ಕಿಲ್ಲ. 10 ವರ್ಷ ಐತ್ರಿ. 2016 ತಗೊಂಡಿವಿ ನಾವು ಪ್ಲಾಟ್ ರೀ. ಆ ಕಡೆ ಭಿಕ್ಷೆ ಎತ್ತಿ ನಾವು ದುಡ್ಡು ಕೊಟ್ಟಿರೋ ಅವನಿಗೆ ರೀ. ಇನ್ನೂ ತನ ಎಲ್ಲಿ SP ಕಡೆ ಹೋದ್ರೂ ನ್ಯಾಯ ಸಿಕ್ಕಿಲ್ರಿ, ಅಲ್ಲಿ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಕಂಪ್ಲೇಂಟ್ ಸಿಗ್ತಾ ಇಲ್ರಿ ಮೇಡಮ್ ನಮ್ಗೆ. ಈಗ ಅವರ ಇದು ಇವರು ಎಲ್ಲ ನಿಮ್ಮನ್ನು ಹೋಮ್ ಮಿನಿಸ್ಟ್ರು ಎಲ್ಲ ಬಾಲ್ ಐತೆ, ಪೇಪರ್ಗಳು ಐತೆ, ತುಂಬ ಬಡವರಿದ್ದಾರೆ ಅವ್ರು ದೇಶದಲ್ಲಿ. ಭಿಕ್ಷೆ ಬೇಡ್ಕೊಂಡು ನಮ್ಗೆ ಜಮೀನು ಕೊಡಿಸ್ತೀನಿ, ಜಮೀನು ತೋರಿಸಿ ಜಮೀನು ಮಾಲಕ್ಕು ಜಮೀನು ಪ್ಲಾಟ್ ಇಬ್ರು ಕೂಡಿ ಫ್ರಾಡ್ ಮಾಡಿ ನಮ್ಗೆ ದುಡ್ಡು ತೊಗೊಂಡಾರಿ. ದುಡ್ಡು ತೊಗೊಂಡು 10 ವರ್ಷ ಆಯ್ತು. ಅವನು ಗಪ್ಪಾಗ ನೀವು ಹೋದ್ರೆ ಕೊಡ್ಲಿ ತೊಗೊಂಡು ಬೆನ್ನ ಹೊಲ್ದಾಗ ಹೋದ್ರೆ ಎಲ್ಲ ಥರ ಕಂಬ ನಡೆಸಿ ನಳ ರೋಡ್ ಲೈಟ್ ಎಲ್ಲ ಮಾಡಿ ಎಲ್ಲ ಬೀಳಿಸಿ ಈಗ ಹೊಲ ಬಿತ್ಕೊಂಡ್ರೆ ನಾವು ಹೊಲ ಬಿತ್ಕೊಂಡು ನಾವು ದುಡ್ಡು ತೊಗೊಂಡು ಓಡಾಗ ನಾವೇನು ಮಾಡ್ಬೇಕ್ರಿ ಬಡವರು? ಅದು BM ನಗರ ಬಸವನಗರ ಪ್ಲಾಟ್ ಹತ್ರ ರೀ. ಹಾಂ ರೀ, ಅದು ಇವ್ರು ಮೈಬೂಬ್ ರೀ, ಮೈಬೂಬ್ ಮದ್ಮ ಐತ್ರಿ. ಮತ್ತು ಲಕ್ಷ್ಮಣ್ ಪಾಂಡ್ರೆ ತಂದು ಹೊಲ ರೀ. ಇವ ಪ್ಲಾಟ್ ತೊಗೊಂಡು ಪ್ಲಾಟ್ ಹಾಕ್ಯಾನ್ರಿ. ಹಾಕಿ ಇಷ್ಟೆಲ್ಲ ಒಬ್ಬೊಬ್ಬರು ತೊಗೊಂಡಿವ್ರಿ 2016ದಾಗ. ಇನ್ನೂ ತನ ಒಟ್ಟೆ ನಮ್ಮ ಪ್ಲಾಟ್ ಕೊಟ್ಟಿವಿ ನಾವು. 1.5 ಲಕ್ಷ 2.5 ಲಕ್ಷ ಹಿಂಗೆ ಕೊಟ್ಟರು ತೊಗೊಂಡಿವ್ರಿ ಸರ್. ಎಲ್ಲ ಅಮೌಂಟ್ ಅವಾಗೆ ತೊಗೊಂಡನ್ರಿ. ಈಗ ಸದಾ ನಾನು ನಿಮ್ಗೆ ಹೆಸರು ಮಾಡ್ಕೊಡ್ತೀನಿ ಅಂತ ಬಾಂಡ್ ಎಲ್ಲ ಮಾಡ್ಕೊಟ್ಟನ್ರಿ. ಇನ್ನೂ ಥರ ಬಾಂಡ್ ತೊಗೊಂಡು ಎಲ್ಲ ತೊಗೊಂಡು ನಮ್ಮ ಮನೆಗೆ ಇಟ್ಟಿವ್ರಿ. ಅಲ್ಲಿ ಎಲ್ಲಿ ಹೋದ್ರೂ ನಮಗೆ ನ್ಯಾಯ ಸಿಗ್ತಲ್ರಿ. ಗಾಂಧಿನಗರ್ ಪೊಲೀಸ್ ಸ್ಟೇಷನ್, ಗೋಳಮುಟ್ ಪೊಲೀಸ್ ಸ್ಟೇಷನ್, FMC ಪೊಲೀಸ್ ಸ್ಟೇಷನ್, SP ಅವ್ರ ಹತ್ರ ಹೋಗಿವ್ರಿ. ಎಲ್ಲ ಕಡೆ ಹೋದಿವ್ರಿ, ಅಂದರೂ ಯಾರು ನಮಗೆ ನ್ಯಾಯ ಕೊಡ್ತಾ ಇಲ್ಲ. ನೀವು ವಿಚಾರ ಮಾಡಲಿ ನಾವು ಯಾವ ಊರ ಏನಂತೇಳಿ. ಅಲ್ಲಿ ಒಂದೇ ಅದಾನ್ರಿ ಮದ್ಮೈ ಎಲ್ಲಿತ್ರಿ, ಅಲ್ಲೇ ಐತ್ರಿ. ಮತ್ತು ಮದ್ಮೈ ಎಲ್ಲ ಮತ್ತು ಬಾಂಡ್ ಮಾಡ್ಕೊಟ್ಟನಲ್ರಿ ಸರ್. ಮತ್ತು ಅವನು ಸಿಗ್ನೇಚರ್ ಹಾಕೊಟ್ರನ್ರಿ ಹೊಲ್ದವ್ರಿ. ಆಯ್ತು ತಗೋರಿ, ಅವ್ನ ಮುಂದೆ ನಾವು ಕ್ಯಾಶ್ ಕೊಟ್ಟರು ಹೊಲ್ದಾಗ್ರಿ. ಮತ್ತು ಇಲ್ಲಿ ತಹಸೀಲ್ದಾರ್ ಹತ್ರ ಮತ್ತು ನಮ್ಗೆ ಇದು ಮಾಡಿ ಸ್ಟಾಂಪ್ ಮಾಡಿಕೊಟ್ಟನ್ರಿ. ಮತ್ತು ಇನ್ನೂ ಏನು ಬೇಕ್ರಿ ನಮಗೆ? ಹೊಲ್ದವ್ನಿಗೆ ಕೇಳ್ಬೇಕಿಲ್ಲ ಮೊದಲು. ಹೊಲ್ದವ್ ಹೋದ್ರೆ ಅವ್ನಿಗೆ ಹಿಡ್ಕೊಂಬರತ್ತಾನ್ರಿ, ಇವ್ನಿಗೆ ಹೇಳೋಣ ಅವ ಕೊಟ್ಟಿಲ್ಲ ತು ಹೇಳ್ತಾರಿ. ಯಾರು ಮಾಡೋಣ್ರಿ ನಾವು ಬಡವ್ರಿ, ನಮ್ಗೆ ಯಾರನ್ನೇ ಕೊಡ್ತಾರ್ರಿ. ಅದು ಗುಂಟಾ ಪ್ಲಾಟ್ ಇದ್ರಿ, ಅದು ಎಣ್ಣೆ ಪ್ಲಾಟ್ ಇದ್ರಿ. ಯಾವ ಪ್ಲಾಟ್? ಗುಂಟಾ ಪ್ಲಾಟ್ ರೀ ಸರ್. ಎಣ್ಣೆ ಪ್ಲಾಟ್ ತೊಗೊಟ್ಟು ನಮ್ಮ ಕಡೆ ತಾಕತ್ತಿಲ್ಲ. ಅವ್ರಿಗೆ ನಿಮ್ಗೆ ಏನು ಕೊಟ್ಟರು? ಬಾಂಡ್ ಬಾಂಡ್ ಮಾಡ್ಕೊಟ್ಟಾನ್ರಿ, ನೋಟ್ರಿ ಮಾಡ್ಕೊಟ್ಟಾನ್ರಿ. ಇದು
ಇವತ್ತಿಂದ ನಿಮ್ದು ಆಯ್ತು ಕಬ್ಜಾ ಆಯ್ತು ಅಂತ ಬಕ್ಷಿಸ್ ಪತ್ರ ಬಕ್ಷಿಸ್ ಪತ್ರ ಮತ್ತು ಅಮೌಂಟ್ ಮಾಡೋದು ಐತ್ರಿ ಇದ್ರಾಗ ಅಮೌಂಟ್ ಮಾಡ್ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಟ್ಟಾನ್ರಿ ನಾವು 1.5 ಲಕ್ಷ ಕೊಟ್ಟವ್ರಿ ಸರ್ 1.5 ಲಕ್ಷ ಕೊಟ್ಟವ್ರಿ ಫಸ್ಟಿಗೆ 80,000 ರೂಪಾಯಿ ಕೊಟ್ಟಾರಿ ಆಮ್ಯಾಗ ಮತ್ತೆ 80,000 ರೂಪಾಯಿ ಕೊಟ್ಟಾರಿ ಅದು ಸರ್ಕಾರ ಫೇಲ್ಯೂರ್ದಿಂದ ಈ ರೀತಿ ಆಗ್ತಾ ಇದೆ ಸರ್ಕಾರ ಯಾರು ಗಮನಕ್ಕೆ ತಗೋತಾ ಇಲ್ರಿ ಸರ್ಕಾರ ಯಾಕೆ ಫೇಲ್ಯೂರ್ದಿಂದ ಈ ರೀತಿ ಆಗ್ತಾ ಇದಪ್ಪ ಅಂದ್ರೆ ಸರ್ಕಾರ ಏನು ಹೇಳ್ತಾರೆ ಗುಂಟಾ ಪ್ಲಾಟ್ ಖರೀದಿ ಆಗಂಗಿಲ್ಲ ಅಂತ ಖರೀದಿ ಆಗಂಗಿಲ್ಲ ಅಂದರೆ ಇದು ಬಿಜಾಪುರ ಇರೋದೇ ಗುಂಟಾ ಪ್ಲಾಟ್ ಇದು ಹಿಂದೆ ಭಾಷಾ ಮಹಾರಾಜಗಳು ಜಾಗಗಳು ಇದ್ವು ಎಲ್ಲ ಯಾರು ಜಾಗ ಇಲ್ಲ ಈಗ ಹೇಳ್ತಾ ಇದೀವಿ ಕೇಳ್ರಿ ಆ ಮಹಾರಾಜ ಜಾಗಗಳು ಬೇರೆದವ್ರ ಹೆಸರಿಗೆ ಖರೀದಿ ಆಗಿಬಿಡ್ತಾ ಇದ್ದಾವೆ ಇವತ್ತು ಭಾಷಾಗಳ ಜಾಗ ಖರೀದಿ ಆಗಿಬಿಡ್ತಾ ಇದ್ದಾವೆ ಇದು ಎಲ್ಲ ಸಿದ್ಧ ಕೋಟಿ ಕಟ್ಟಿಗೆಸಿ ಭಾಷಾಗಳೆಲ್ಲ ಇದು ಅವಾಗೆಲ್ಲ ದೊಡ್ಡ ದೊಡ್ಡ ಮನೆ ಇದು ಎಲ್ಲ ಭಾಷಾದೇ ಇವೆಲ್ಲ ರಾಜಾದೇ ಶಿವಾಜಿ ಮಹಾರಾಜದೇ ಅನೇಕ ಮಹಾರಾಜರೇ ಅನೇಕ ಭಾಷಾಗಳದ್ದು ಜಾಗಗಳು ಇವು ಅವು ನೀವು ಬ್ರಿಟಿಷ್ ಕಾಲ ಒಳಗಿನ ತೆಗೆದ್ಗೆಸಿ ಖರೀದಿ ಮಾಡಿಕೊಡ್ತೀರಿ ಆ ಪಾಪ 200-300 ಜನ ಬಡವ್ರ 2-2 ಲಕ್ಷ 3-3 ಲಕ್ಷ ಕೊಟ್ಟಿಗೆಸಿ ಜಾಗ ತೊಗೊಂಡು ಅವ್ರು ಖರೀದಿ ಮಾಡಂಗಿಲ್ಲ ಅಂದ್ರೆ ನೀವು ಎಂತ ಬರ್ತೀರಿ ಕೋರ್ಟ್ ಬಾಂಡ್ ಮಾಡಿರಿ ನೋಟ್ರಿ ಮಾಡಿರಿ ಎಲ್ಲ ಮಾಡ್ತೀರಿ ಆಮೇಲೆ ಅವ್ರಿಗೆ ತೆಗಿ ನಡಿ ಈ ರೀತಿ ಎಲ್ಲ ಬಿಜಾಪುರ ಅಷ್ಟೇ ಇಲ್ಲ ಅನೇಕ ಜಾಗ ಫ್ರಾಡ್ಗಳು ನಡೀತಾ ಇದೆ ನಾವು ಮೊನ್ನೆ SP ಸಾಹೇಬ್ರ ಲೆಟ್ರ್ ಹಾಕಿದ್ದು ಹೋಮ್ ಮಿನಿಸ್ಟರ್ಗೆ ಲೆಟ್ರ್ ಹಾಕಿದ್ದು ಈ ಪಂಜಾಬ್ ಒಳಗೆ ಹಿಂಗೆ ಆಗಿತ್ತು 7,000 ಎಕರೆ ಸರ್ಕಾರ ತೊಗೊಂಡಿದ್ದು ಭೂಮಿಗಳು ವಾಪಸ್ ಬಿಡಿಸಿದ್ದೀವಿ ನಾವು ಇಲ್ಲಿ ದೇವನಹಳ್ಳಿ ಒಳಗೆ ಏನು 2,000 ಎಕರೆ 1,700 ಎಕರೆ ವಾಪಸ್ ಬಿಡಿಸಿದ್ವಿ ಜಮೀನು ನಾವು ಈ ಸಂಘಟನೆ ವತಿಯಿಂದ ಅದರಿಂದ ನಮಗೇನಿದು ಏನು ಹೊಸ ಇಲ್ಲ ಅವ್ರ ಜಮೀನುಗಳು ನಾವು ಏನು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ನಮ್ಮ ಸದಸ್ಯಗಳು ಅವು ಏನು ಲೆವಿಟ್ ಹಾಕಲ್ಲ ಯಾರ್ಯಾಕೆ ಹಾಕ್ಲಿ ಅವ ಅವನಿಗೆ ಒದ್ದೆ ಎಲ್ಲಿ ತಾನ ಜೈಲೊಳಗೆ ಹಾಕಂಗಿಲ್ಲ ಇನ್ನು 8 ದಿವಸ ಟೈಮಿಂಗ್ ಹೇಳಿದ್ದೀವಿ ನಮಗೆ SP ಸಾಹೇಬ್ರವರು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಎಲ್ಲರೂ ಹೇಳ್ಯಾರ 8 ದಿವಸ ಅವ್ರಿಗೆ ಕಾರ್ವಾಯಿ ತೆಗೆದು ಅವ್ರು ಏನೇನು ದಾಖಲೆ ಕೊಟ್ಟಾರೆ ಏನೇನೆಲ್ಲ ಬಾಂಡ್ಗಳೆಲ್ಲ ತಂದು ಕೊಟ್ಟಿವಿ ಅಷ್ಟು ಬೇರೆ ಮಾಡ್ಲಿಕ್ಕಂದ್ರೆ ನಾವು ನೇರವಾಗಿ ಎಲ್ಲಿ ಕೊಂಡ್ರಂಗಿಲ್ಲ ಇದೇ DC ಆಫೀಸ್ ಮುಂದೆ ದಾಖಲಾ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಉಪವಾಸಿ ಸತ್ಯಾಗ್ರಹ ಮಾಡಬೇಕಂತ ಎಲ್ಲರೂ ಇವತ್ತು ನಾವು ಒಂದು 500 ಜನ ನಗರ ಪಾಲಿಕೆಗೆ ಹೋಗಿವು KBದವ್ರ ಹತ್ರ ಹೋಗಿವು ನೀವು ಇವ್ರಿಗೆ ಪರ್ಮಿಷನ್ ಹೆಂಗೆ ಕೊಟ್ರಿ ಇವ್ರ ಕಂಬ ಹಾಕ್ಲಾಕ ಪರ್ಮಿಷನ್ ಕೊಡ್ತೀರಿ ಜನ ಮಳೆ ಯಾಕೆ ಹಾಕ್ಬಾರ್ದು ರೋಡ್ ಮಾಡಿರಿ ಪರ್ಮಿಷನ್ ನಳ ಹಾಕಿರಿ ಕಂಬ ಹಾಕಿರಿ ಲೈಟ್ ಹಾಕಿರಿ ಎಲ್ಲ ಹಾಕಿಸಿ ಆಮೇಲೆ ನೀವು ಅದು ಡೆಮೊಲೇಷನ್ ಮಾಡ್ಕೇಸಿ ನಮ್ದು ಅವ್ರು ಯಾರು ಸಂಬಂಧ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಅದ್ರ ಸಂಬಂಧ ನಾವು ಜಯ ಜವಾನ್ ಜಯ ಕಿಸಾನ್ ಸಂಘಟನೆ ಅಷ್ಟು ಪದಾಧಿಕಾರಿಗಳು ಅವ್ರು ಏನು ಎಲ್ಲಿ ತನ ನ್ಯಾಯ ಬಗೆಹರಿಯಂಗಿಲ್ಲ ಅಲ್ಲಿ ತನ ನಾವು ಜೋಡಿ ಇರ್ತೀವಿ ಅವ್ರು ಲಾಸ್ಟಿಗೆ ಅವ್ರು ಇದು ಆಗ್ಲಿಕ್ಕೆ ಅಂದ್ರೆ ನಾವು 10ನೇ ತಾರೀಕು ನಾವು ಇಲ್ಲಿಗೆ ಬೆಂಗಳೂರು ಹೊಂಟಿದ್ದೀವಿ ಆಲ್ರೆಡಿ ಈಗ ನಾಳೆ 9ನೇ ತಾರೀಕು ಹೊಂಟಿದ್ದು ನಾವು ಅಲ್ಲಿಗೆ ಒಂದು 2,000 ಜನ ಕೊಡ್ತಾಯಿದ್ವಿ ಕೂಡ್ಗೆಸಿ ನಾವು CM ಗಮನಕ್ಕೆ ತಂದು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದು ಕಂದಾಯ ಮಂತ್ರಿ ಗಮನಕ್ಕೆ ತಂದು ಗೆಸಿ ಅವ್ರದ್ದು ಏನು ಪ್ರಾಬ್ಲಮ್ ಬಗೆಹರಿಸ್ಬೇಕು ನಾವು ಒತ್ತಾಯ ಮಾಡ್ತಾಯಿದ್ವಿ ಅದು ನಮ್ಗೆ ಡಿಪಾರ್ಟ್ಮೆಂಟ್ ಮೇಲೆ ಸರ್ಕಾರ ಮೇಲೆ ಭರೋಸೆ ಐತಿ ಮಾಡಿಕೊಡ್ಲಿಕ್ಕೆ ಅಂದ್ರೆ ಸಂವಿಧಾನ ಒಳಗೆ ಎಲ್ಲರಿಗೂ ಅಧಿಕಾರ ಐತಿ ಹೋರಾಟ ಮಾಡೋದು ಅದರಿಂದ ನಮಗೇನು ಅಭ್ಯಂತರ ಇಲ್ಲ ಅವ್ರು ಹಿಂಗೆ ಮಾಡಿದ್ರೆ ನಾವು ಇವತ್ತು ಏನಾಗೈತಿ ಅಂದರೆ ಪ್ರತಿಯೊಂದು ಮಾತು ಹೋರಾಟ ಮಾಡೇ ತೊಗೋಬೇಕಾಗಿದೆ ಯಾಕಂದ್ರೆ ಇವರು ರಾಜಕೀಯದವ್ರು ಓಟ್ ಹಾಕಿ ಮಾಡಿ ಅವ್ರ ಮನೆಗೆ ಹೋಗಿ ಚಪ್ಪಲಿ ಹಾಕೋತಾ ಇದ್ದಾರೆ ನಮ್ಗೆ ರಾಜಕೀಯ ಏನು ಸಂಬಂಧ ಇಲ್ಲ ಇನ್ನು ಮುಂದೆ ನಮ್ಮ ಯಾರು ರಾಜಕೀಯದವರು ಇಲ್ಲ ನಾವು ರಾಜಕೀಯ ನಿಂದ್ರವರು ಇಲ್ಲ ನಾವು ಬಿಡೋರು ಭೀ ಇಲ್ಲ ಇನ್ನು ಮುಂದೆ ನಾವು ನಿರ್ಧಾರ ಮಾಡಿದ್ವಿ ಈ ಸಂಘಟನೆ ಒಳಗೆ ಯಾರೇ ರಾಜಕೀಯ ನಿಂದ್ರೆ ಸಂಘಟನೆದಿಂದ ಉಚ್ಚಾಟನೆ ಆಗಬೇಕಂತ ನಾವು ಮೊನ್ನೆ ಮಾತಾಡಿದೈತಿ ಆ ರಾಜಕೀಯಕ್ಕೆ ನಮಗೇನು ಸಂಬಂಧ ಇಲ್ಲ ಯಾರ್ಯಾಕೆ ರಾಜಕೀಯವಾಗಿರಲಿ ಅವ್ರು ಕೆಲಸ ಮಾಡಲಿ ನಮ್ಮ ಅಷ್ಟೇ ಏನು ಪಾಪ ತಾಳಿ ಮಾರಿ ಅವರೆಲ್ಲ ಕಸ ಹುಡುಗಿಸ್ತಾರೆ ಮೋಸ ಆಗೈತೆ 250 ಜನ ಇವತ್ತು ಮೋಸ ಆಗಿ ಅವ್ರು ಬೀದಿಗೆ ಬಂದಾರ ಪ್ರತಿಯೊಂದು ಆಫೀಸ್ ತಿರುಗಾಡ್ಯಾರ ಪ್ರತಿಯೊಬ್ಬರ ಹತ್ರ ಹೋಗ್ಯಾರ ಒಬ್ಬರ ಹತ್ರ ಬಿಟ್ಟಿಲ್ಲ ಅವ್ರು ನಮ್ಮ ಸಂಘಟನೆ ಒಳಗೆ ಇದ್ದೇ ನಮ್ಗೆ ಹೇಳಿಲ್ಲ ಮೊನ್ನೆ ತಂದು ಹೇಳ್ತಾರೆ ನಮ್ಗೆ ಹಿಂಗೆ ಮೋಸ ಆಗೈತ್ರಿ ಇದಕ್ಕೆ ಇಲ್ಲ ಅವ್ರ ವಿರುದ್ಧ FR ಮಾಡಿರಿ ಈಗ ನಮ್ಗೆ ಒಂದು ನಿಮಿಷ ಇವತ್ತು ಅವರ FIR ಹಾಕ್ಬೇಕಂದ್ರೆ ನಾವು ಕೊಟ್ಟಿದ್ದು ನಮ್ಗೆ ಅವ್ರ ಮಾಹಿತಿ 2 ದಿವಸ ಹಿಂದೆ ಕೊಟ್ಟಾರ ಅದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಹೋಮ್ ಮಿನಿಸ್ಟರ್ CM ಹತ್ರ ರಾಜ್ಯಪಾಲ ಹತ್ರ ಇವೆಲ್ಲ ನೋಟಿಸ್ಗಳು ಹಾಕಿದ್ವಿ ಅವ್ರು ರಿಪ್ಲೈ ಇವತ್ತೇ ಹಾಕಿದ ತಕ್ಷಣ ವಾಪಸ್ ಬರಂಗಿಲ್ಲ ಅದಕ್ಕೊಂದು ವಾರ ಅವಕಾಶ ಇರುತ್ತೆ ಆ ವಾರ ಒಳಗೆ 15 ದಿವಸ ಅವ್ರು ಮಾಡಿಕೊಟ್ರೆ ಅವ್ರು ದುಡ್ಡ್ರೆ ಅವ್ರಿಗೆ ಕೊಟ್ಟರೆ ಓಕೆ ಇಲ್ಲಾಂದ್ರೆ ಅವ್ರಿಗೆ ಬೇರೆ ಕಡೆ ಜಾಗ ಶಿಫ್ಟ್ ಕೊಡ್ತೀನಿ ಅಂದ್ರೆ ಅದು ಓಕೆ ಇಲ್ಲಪ್ಪ ಅದೇ ಜಾಗ ಒಳಗೆ ಜಾಗ ಕೊಡ್ತೀನಿ ಅಂದ್ರೆ ಓಕೆ ಜಾಗ ಕೊಡ್ಲಿಕ್ಕೆ ಅಂದ್ರೆ ಅವ್ರು ಲೆವಿಟ್ ಕೊಡ್ಲಿಕ್ಕೆ ಅಂದ್ರೆ ಅವ ಎಲ್ಲಿ ಯಾಕೆ ಇರಲಿ ಏನು ಅವ ಎಂತ ಇರಲಿ ಅವ ಗುಂಡು ಇರಲಿ ಅವ್ನ ಮನೆ ಮುಂದೆ ನಾವು ಪ್ರತಿಭಟನೆ ಮಾಡಿ ಅವ್ನಿಗೆ ಜೈಲಿಗೆ ಹಾಕ್ಸೋದಾನೆ ಬಿಡಂಗಿಲ್ಲ ಅವ್ ಎಲ್ಲಿ ಲೆವಿಟ್ ಮಾರಂಗಿಲ್ಲ ಹಂಗೆ ಮಾಡ್ತೀನಿ ಅವ್ನು ಕೋಟು ಬಿಟ್ಟು ಅವ್ನು ದುಡ್ಡು ತೊಗೊಂಡಿದ್ದು ಹಿಡಿಯೋ ಎಲ್ಲನೇ ಐತೆ ನಮ್ಮ ಹತ್ರ ಎಲ್ಲಿ ಲೆವಿಟ್ ಮಾರಂಗಿಲ್ಲ ಅವ ಜಗತ್ತೊಳಗೆ ಮಾರಂಗಿಲ್ಲ ನಮ್ಮ ಒಬ್ಬೊಬ್ರಿಗೆ ಕೊಂದು ಬಂದವ ಇದು ಬಿಟ್ಟು ಏನೂ ಮಾಡಂಗಿಲ್ಲ ಈಗ ಲೆವಿಟ್ ಮಾರೋರು ದೊಡ್ಡ ಲೀಡರ್ಗಳು ಇದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರಲ್ಲ ಅವ್ರು ಮಾಡೋದು ಇದೆ ಯಾರಿಗಾರ ಹಂಚಿಕೆ ಆಗೋದು ಮೊನ್ನೆ ನಾವು ಫೋನ್ ಹಚ್ಚ ತಕ್ಷಣ ಈ ಬೈಕ್ ಫೋನ್ ಹಚ್ತಾನ ನಾ ಸಂಜೆಗೆ ಬರ್ತೀವಿ ನಿಮ್ಗೆ ಗೊತ್ತಿಲ್ಲ ಮ್ಯಾಟ್ರ ನಿಮ್ಗೆ ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತಾರೆ ಕೊಡ್ಲಿ ತೊಗೊಂಡು ಬೇನ್ ಹತ್ತಾರೆ ಎಷ್ಟು ಜನ ಕೊಂದವ್ರು ಇದ್ದಾರೆ ನನಗೊಂದು ಕೊಂದಬಹುದು ಎಲ್ಲರಿಗೂ ಕೊಂದಕ್ಕೆ ಆಗಂಗಿಲ್ಲ ಏನು ಅದಕ್ಕೆ ನಮ್ಗೆ ಅವ್ರಿಗೆ ಏನೂ ಅಂಜಿಕೆ ಇಲ್ಲ ನಾವು ಜೀವನ ಬಿಟ್ಟು ಕೂತಿದ್ವಿ ನಿಯತ ಹೋರಾಟಕ್ಕೆ ನಿಂತಿದ್ವಿ ನಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಬಿಟ್ಟು ಹೋರಾಟಕ್ಕೆ ಇಳಿದು ಬಿಟ್ಟಿದ್ದೀವಿ ಅವು ಏನು ಮಾಡೋಕ್ಕಾಗಂಗಿಲ್ಲ ಈಗ
ನಮ್ಮ ಜೀವ ತೊಗೊಂಡ್ರೆ ನಾವು ಜೀವನೇ ಬಿಟ್ಟು ಈಗ ಭಗತ್ ಸಿಂಗ್ಗೆ ಜೀವ ಗಲ್ ಶಿಕ್ಷೆ ಆದ್ರೆ ಭೀ ಜೀವ ಬಿಟ್ಟು ಕೂತಾನೆ. ಅವ್ರ ತಾಯಿ ತಂದೆ ಹೊರಗೆ ಬಿಟ್ಟಿದ್ದಕ್ಕೆ ಬಂದಿರ್ಬೇಕು. ಗಾಂಧೀಜಿನೇ ಈಗ ಕೊಂದು ಹಾಕ್ಯಾರ. ಬೇಡಿಕೆ ಏನಿದೆ? ಬೇಡಿಕೆ ಇಲ್ಲ. ನಮ್ಮ ಬೇಡಿಕೆ ಲೆವಿಟ್ ಸಂಬಂಧ ಇವ್ರು ದುಡ್ಡು ಕೊಟ್ಟಾರ, ಅವರಿಗೆ ಜಾಗ ಕೊಡ್ಬೇಕು. 256 ಮಂದಿಗೆ ಇವ್ರ ಜಾಗಗಳಿಗೆ ನಾವು ಕೊಟ್ಟರೆ ಒಂದು ಪ್ಲಾಟ್ ಎಷ್ಟಾಗ ಮಾರಿದ್ರು? ಎಷ್ಟು 1.5 ಲಕ್ಷ ಸರ್, 2.5 ಲಕ್ಷ ಹಂಗಂಗೆ ಬಂದವ ಹಂಗಂಗೆ ಅಮೌಂಟ್ ತೊಗೊಂಡ್ರಿ ಸರ್. ಫಸ್ಟ್ ಅಮೌಂಟ್ 1.5 ಲಕ್ಷದಿಂದ ಸ್ಟಾರ್ಟ್ ಮಾಡ್ಯಾನ್ರಿ. 1.5 ಲಕ್ಷದಿಂದ ನಮ್ಗೆ 10 ದಿವಸ ಟೈಮ್ ಕೊಟ್ಟಿಲ್ರಿ. ಹಂಗೆ ಬರ್ತಾವ ನಾವು ಆ ಕಡೆ ಸಾಲ ತೆಗೆದು ಸಂಘನ ಸಾಲ ತೆಗೆದು ನಾವು 10 ವರ್ಷ ಗಂಟೆ ಇನ್ನಾದರೂ ಸಾಲ ತೆಗೆದು ಸೈಲತ್ತೀವಿ ಸರ್. ನಾನು ಉಳಿನೋ ಏನು ಬದುಕುನೋ ಏನು ಸಾಯುನು ಒಂದು ತಿಳಿಯಲಾಗೈತಿ. ನಿನ್ನೆ ಫೋನ್ ಹಚ್ಚನ್ಕತ್ತಂದು ಯಾವ್ದು ಪ್ಲಾಟ ಯಾವ್ದತ್ತ ನಮ್ಗೆ ಮಾತಾಡ್ತಾನ್ರ. ಆ ದುಡ್ಡು ತೊಗೊಂಡು ನಿನ್ನ ಹೆಸರು ಮ್ಯಾಗ ಕಂಪ್ಲೇಂಟ್ ಕೊಡ್ಸೈತಿ ಸೈ ಹೊರತ್ತೆ ಹೇಳ್ತಾನ್ರವ. ಆ ಪ್ಲಾಟ್ ಮ್ಯಾಗ ಹೋಗೋಣ ಕೊಡ್ಲಿಕ್ಕೆ ನಾವು ಲಕ್ಷ್ಮಣ್ ಪಾಂಡ್ರ ಒಬ್ಬನ ಹತ್ತತ್ತಾನ್ರಿ. ನಾವು ಏನು ಮಾಡೋಣ್ರಿ? ಪಾಯ ಹಾಕ್ಸೋದು ಪಾಯ ಮುಚ್ಚಣ್ರಿ, ಟ್ಯಾಕ್ಟರ್ ಕಲ್ಲು ಹೋಗ್ಸೋದು ಅವನು ಒಯ್ದಾರ್ರಿ, ಕಂಬಕ್ಕೆ ಇತ್ತಾರ್ರಿ. ನಾವು ಏನು ಮಾಡೋಣ್ರಿ? ಊರ್ ಹಾಕೊಂಡು ಸಾಯುಮ್ರಿ ಅವ್ರ ಹೆಸರು ಮ್ಯಾಗ. ಪೊಲೀಸರ ಕಡೆ ಹೋದ್ರೆ ಪೊಲೀಸರು ಏನು ಹೇಳ್ತಾರೆ? ಕಂಪ್ಲೇಂಟ್ ಕೇಸ್ ಮಾಡ್ರಿ ಅಂತ ಹೇಳ್ತಾರೆ. ಕಂಪ್ಲೇಂಟ್ ಎಲ್ಲ ಕೊಡ್ರಿ, ಯಾರ ಹತ್ರ ಹೋಗ್ರಿ ಕಂಪ್ಲೇಂಟ್ ಕೊಡಾಕ. ನಾವು ಬಡ್ರು ಬೇಡ್ಕೊಂತೀವಿ ಪೊಲೀಸ್ ಸ್ಟೇಷನ್ ಪೊಲೀಸ್ ರಾತ್ರಿ 1 ತನಕ ಕೂತೀವಿ ಸರ್. 8 ದಿನ ಕಟ್ಟ ಹೊಡಿವ್ರಿ. ಅವ್ರ ಒಟ್ಟೆ ಕೇಸ್ ತಗೊಂಡಿಲ್ರಿ. ಇದು ಎಷ್ಟನೇ ಶಿವ ತೊಗೊಂಡಿರಿ? 250 ಜನ ತಗೊಂಡ್ರಿ. ಎಲ್ಲ ಹಳ್ಳಿಯವ್ರು ತಗೊಂಡ್ರಿ. ಎಷ್ಟು 2016 ಆಗ್ರಿ ಸರ್. 2016 9ನೇ ತಿಂಗಳು 8ನೇ ತಾರೀಕು ರೀ. ಇಲ್ಲಿ ಪಾಯ ಯಾವಾಗ ಹಾಕಿದ್ರಿ? ಅಲ್ಲಿ ಪಾಯ ಅವಾಗ ಹಾಕವ್ರಿ ಸರ್. 2 ತಿಂಗಳದಾಗ ರೀ. 2016 ಒಳಗೆ ಪಾಯ ಹಾಕವ್ರಿ. 10ನೇ ತಿಂಗಳದಾಗ ರೀ. ಓಡಾಡ್ಲತ್ತಾರ ಸರ್. ನಾವು ದುಡ್ಕೊಂತೀವಿ. ನಾವು ನಿಂದು ಓಡಾಡಮ್ರಿ. 2 ದಿನ ತೆಗೆದು ಕೂತೀರಿ, 2 ದಿನ ಅವ್ನು ಬೆನ್ನ ಹತ್ತೇವ್ರಿ. ಎಲ್ಲ ತೋಡಾಡಮ್ರಿ. ಅವ್ನ ಮನೆ ಎಲ್ಲ ಮನ್ಯಾಗ ಹೋಗಿ ರಾತ್ರಿ ಹಿಡಿದ್ರ ಬಡ್ರು ಬೇಡ್ಕೊಂತಿನಾರ ಇಲ್ಲದ ನೋಡ್ರಿ. ಅವ್ರ ಪರಿಸ್ಥಿತಿ ಅವ್ರ ಗಂಡಾಗ ಆಸೆಗೈತ್ರಿ. ಇನ್ನಾದ್ರೂ ಟೆನ್ಷನ್ ತೊಗೊಂಡ್ರಿ ಸರ್. ನಮ್ಗೆ ಮಕ್ಕಳಿಲ್ಲ ಏನೂ ಇಲ್ಲ ಸರ್. ಮಂದಿ ಮನೆ ಬಾಡಿಗೆ ತೊಗೊಂಡವ್ರಿ ಸರ್. ಬಾಡಿಗೆ ಮನ್ಯಾಗ ಅದೇವ ತಳಿರು ಒಂದು ಪತ್ರ ಶೆಟ್ರ್ ತಗೋಬೇಕಂತೇಳಿ ಪತ್ರ ಶೆಟ್ರ್ ಹೊಡ್ಕೊಂಡು ತಗೋಬೇಕಂತ ತಗೊಂಡ್ರಿ. ನಮ್ಗೆ ಹಿಂಗೆಲ್ಲ ಮೋಸ ಮಾಡ್ಯಾರಿ. ಹೊಳ್ಳಿ ಬಡಿಗೆ ತೊಗೊಂಬರ್ತಾನ್ರಿ ಹೊಲ್ದವ್ರಿ. ಇಲ್ಲ ಅವ್ರಿಗೆ ಕೇಳಿದವಪ್ಪ ಇಲ್ಲಿ ಹೊಲ್ದವ್ರಿಗೆ ನಾವು ತೊಳಾಗತ್ತಪ್ಪ ನೀವು ಹೊಲ್ದಾಗ ಅವನೇ ಸೈ ಮಾಡನಲ್ರಿ. ಅವ್ನು ಇದನ್ನ ಐತ್ರಿ, ಫೋಟೋ ಐತ್ರಿ, ಅವ್ನು ಸೈ ಮಾಡೋದು ಐತ್ರಿ, ಎಲ್ಲ ಐತ್ರಿ. ಮತ್ತೆ ಇನ್ನ ಏನ್ ಬೇಕ್ರಿ? ಅವ ಅವನ ಹೆಸರನ್ನು ಖರೀದಿ ಮಾಡ್ಕೊಂಡು ನಿಮಗೆ ಪ್ಲಾಟ್ ಕೊಟ್ಟಾನು ಅಥವಾ ಇಲ್ಲ? ಅದ್ ಬಿಟ್ಟು ಕೊಟ್ಟದ ಸೈ ಮಾಡೇನ್ರಿ ಅವ್ರಿ. ಪೌರಟಕ್ಕೆ ಏನಂತಾರದ್ರಿ ಮಾಡ್ಕೊರಿ. ಅವ್ನ ಮುಂದೆ ಅಮೌಂಟ್ ಕೊಟ್ಟವ್ರಿ. ಅವನೇ ಪಾಯ ಹೊಡ್ಸಕ ಇದು ಮಾಡೇನ್ರಿ. ಕೇಳಲ್ಲ ಯಾವ ಓಡೋಗ್ಯಾನ ದುಡ್ಡು. ನನಗೇನು ಗೊತ್ತ ಹಿಂಗ್ ಮಾಡ್ತಾನಂತ ನಮಗೂ ಹೊಳ ಮಾತಾಡ್ತಾನ್ರಿ. ಏನ್ ಮಾಡೋಮ್ರಿ? ಇವ್ರಿಗೆ ಆಶ್ವಾಸನೆ ಕೊಟ್ಟ ಶಾಮಿಲ್ ಅದಾರ ಸರ್. ಈಗ ಬರ್ರಿ ದಯವಿಟ್ಟು. ಈಗ ಮುಂದೆ ಖಾಲಿ ಆಗ್ತಾ ಇದಾವ ಬರ್ರಿ. ಅವ್ರಿಗೆ ಜಾಗ ಮಾಡ್ಕೊಡ್ರಿ. ನಿಮ್ಮ ಪ್ರಾಬ್ಲಮ್ ಸಾಲ್ವ್ ನೋಡ್ರಿ. ಜಿಲ್ಲಾಧಿಕಾರಿಗಿಂತ ದೊಡ್ಡ ಯಾರು ಇಲ್ಲ. ನಮ್ಗೆ ಏನ್ ಮಾಡ್ತೀರಿ ನೋಡ್ರಿ ಸರ್. ನಮ್ಗೆ ನ್ಯಾಯ ಬೇಕಂದ್ರೆ ಬೇಕ್ರಿ. ಇಲ್ಲಂದ್ರೆ ನಾವು ಸಂಬಂಧ ಎಲ್ಲ ಕೂಡಿ ಕೂಡ ಸತ್ತು ಹೋಗ್ತೀರಿ. ನಮಗೆ ಮಿಕ್ ಹೋಗೈತ್ರಿ. ಅವ್ರಿಗೆ ಸಾಯ್ಬಾರ್ದು. ಒಂದು ಜಿಲ್ಲಾಧಿಕಾರಿ ಆಫೀಸ್ ಒಳಗೊಂಡು ಟೋಲ್ ಫ್ರೀ ನಂಬರ್ ಮಾಡಿ. ಅದಕ್ಕೆ ನೀವೆಲ್ಲ ಇದು ಮಾಡಬೇಡ್ರಿ. ನಡ್ರಿ ಸಂಘಟನೆದವ್ರು ಇದ್ರಿ ಹಂಗೆ ಅನ್ಯಾಯ ಮಾಡ್ಬೋದು.